ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಮಳೆಯ ಅಬ್ಬರ ಬೆಂಗಳೂರಿನಲ್ಲಿ ಭಾರೀ ಅವಾಂತರವನ್ನೇ ಸೃಷ್ಟಿಸಿದೆ. ಈಜಿಪುರದ ಮನೆಗಳಿಗೆ ನುಗ್ಗಿರುವ ನೀರು ನಿವಾಸಿಗಳನ್ನು ಹೈರಾಣಾಗಿಸಿದೆ. ಬೆಳಗಿನಿಂದ ಕಸ ಕಡ್ಡಿಗಳೊಂದಿಗೆ ಮನೆಯೊಳಗೆ ನುಗ್ಗಿರುವ ನೀರಿನಿಂದಾಗಿ ಪಾತ್ರೆ, ಪಗಡೆ, ಬಟ್ಟೆ, ಬರೆ ಎಲ್ಲವೂ ಒದ್ದೆಯಾಗಿದೆ. ರಾತ್ರಿಯಿಂದ ನಿದ್ದೆಗೆಟ್ಟಿರುವ ಇಲ್ಲಿನ ಜನತೆ ನೀರಿನಲ್ಲೇ ವಾಸಿಸುವಂತಾಗಿದೆ. ಮಕ್ಕಳು ಕೂಡ ಶಾಲೆಗೆ ಹೋಗದೆ ಊಟ ತಿಂಡಿನೂ ಇಲ್ಲದೆ ನೀರಿನಲ್ಲೇ ಇರುವಂತಾಗಿದೆ. ಒಂದು ಕಡೆ ಕಸದ ರಾಶಿ, ಇನ್ನೊಂದು ಕಡೆ ಮಳೆಯ ನೀರಿನೊಂದಿಗೆ ಮೋರಿ ನೀರು ಸೇರಿಕೊಂಡು ಈಜಿಪುರದ ನಿವಾಸಿಗಳ ಬದುಕು ಹೈರಾಣಾಗಿಬಿಟ್ಟಿದೆ. ಇನ್ನು ಈ ಈಜಿಪುರದಲ್ಲಿ ಮಳೆಯಿಂದಾದ ಪರಿಸ್ಥಿತಿ ಬಗ್ಗೆ ವಿವರ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಚನ್ ಗೀತಾ. ಇದು ನಗರದ ಕೋರ್ಮಂಗ್ಲದ ಪಕ್ಕ ಇರುವ EWS ಕ್ವಾರ್ಟರ್ಸ್ ಜನರ ದುಸ್ಥಿತಿ. ಏನಂದರೆ ನೆನ್ನೆ ರಾತ್ರಿ ಬಂದಿರೋ ಮಳೆಯಿಂದಾಗಿ ಇಲ್ಲಿನ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ 625ಕ್ಕೂ ಹೆಚ್ಚಿನ ಮನೆಗಳಿವೆ. ಆದರೆ ಈ 625ಕ್ಕೂ ಹೆಚ್ಚಿನ ಮನೆಗಳಲ್ಲಿ ಮಳೆ ಬಂದರೆ ಒಂದು ತೊಟ್ಟು ನೀರು ಕುಡಿಯೋಕ್ಕೂ ಆಗಲ್ಲ. ಯಾಕಂದರೆ ಮನೆ ಒಳಗಡೆ ತುಂಬಿಕೊಂಡಿರೋ ನೀರು, ಆ ನೀರು ಎಲ್ಲಿಂದ ಬರುತ್ತೆ ಅಂದರೆ ಒಂದು ಕಡೆ ಕಸದ ರಾಶಿ, ಮತ್ತೊಂದು ಕಡೆ ತುಂಬಿಕೊಂಡಿರೋ ಕಸದ ರಾಶಿಯಿಂದ ಅಲ್ಲಿ ಕಸದ ರಾಶಿಯಲ್ಲಿ ಬಂದಿರೋ ನೀರು, ಮತ್ತೊಂದು ಕಡೆ ಶೌಚಾಲಯ, ಆ ಶೌಚಾಲಯದಿಂದ ಬಂದಿರೋ ನೀರಿಗೆ ಚರಂಡಿ ವ್ಯವಸ್ಥೆ ಇಲ್ಲದೆ ಆ ನೀರೆಲ್ಲ ಮನೆ ಒಳಗಡೆ ನೇರವಾಗಿ ಬರುತ್ತೆ. ಹೆಂಗಂದರೆ ಈ ದಾರಿಯಾಗಿ ನೀವೇ ನೋಡ್ಬೋದು, ಈ ರೀತಿ ಮನೆ ಒಳಗಡೆ ಬರ್ತಾ ಇರೋ ನೀರು ನೇರವಾಗಿ ಈ ಮನೆಗೆ ಹೋಗುತ್ತೆ. ಯಾಕಂದರೆ ಮನೆ ಒಳಗಡೆ ಏನು ಯಾವುದೇ ಸರಿಯಾದ ವ್ಯವಸ್ಥೆ ಇಲ್ಲ. ಯಾಕಂದರೆ ಸರ್ಕಾರ ಯಾವುದೇ ರೀತಿಯ ಸರಿಯಾದ ವ್ಯವಸ್ಥೆಯನ್ನು ಇಲ್ಲಿನ ಜನರಿಗೆ ಮಾಡಿಕೊಟ್ಟಿಲ್ಲ. ಒಟ್ಟಾರೆಯಾಗಿ ನೆನ್ನೆ ರಾತ್ರಿಯಿಂದ ಇಲ್ಲಿನ ಜನ ತತ್ತರಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿನ ಮರಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಸಮಸ್ಯೆ ಕಾಡ್ತಿದೆ. ಯಾಕಂದರೆ ನೆನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ 3 ಫೀಟಿಂದ 4 ಫೀಟ್ ಒಳಗಡೆ ಮನೆ ಒಳಗಡೆ ಏನು ನೀರು ತುಂಬಿಕೊಂಡು ಇಲ್ಲಿನ ಏನು ಜನರ ಮನೆಯ ಸಾಮಗ್ರಿಗಳೇನಿದೆ ಅದೆಲ್ಲ ಒದ್ದೆಯಾಗಿಬಿಟ್ಟು ನೆನ್ನೆ ರಾತ್ರಿಯಿಂದ ಜನರು ತತ್ತರಿಸ್ತಿದ್ದಾರೆ. ಒಟ್ಟಾರೆ ಇದು ಈಗಿನ ಪರಿಸ್ಥಿತಿ ಅಷ್ಟೇ ಅಲ್ಲ, ಸುಮಾರು 10 ವರ್ಷಗಳ ಹಿಂದಿನಿಂದ ಈ 650ಕ್ಕಿಂತಲೂ ಹೆಚ್ಚಿನ ಮನೆ ಏನಿದೆ ಇಲ್ಲಿನ ಜನ ಅನುಭವಿಸ್ತಿರುವ ಸಂಕಟದ ಪರಿಸ್ಥಿತಿ ಇದು. ಇತ್ತ ಕಡೆ ಯಾವೊಬ್ಬ ಅಧಿಕಾರಿನೂ ಮುಖ ಮಾಡಿ ನೋಡಿಲ್ಲ. ಅಷ್ಟೇ ಅಲ್ಲ, ತಮ್ಮ ಸಿಬ್ಬಂದಿಗಳನ್ನು ಕಳಿಸ್ತಾರೆ. ಆದರೆ ಸಿಬ್ಬಂದಿಗಳು ಏನಂದರೆ 4 ಜನ ಬಂದುಬಿಟ್ಟು ಇದನ್ನು ನೋಡ್ಕೊಂಡು ಹೋಗ್ತಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ. ಆದರೆ ಇನ್ಸ್ಪೆಕ್ಷನ್ ಮಾಡಿದ ಒಂದು 4 ದಿನದಲ್ಲೂ ಯಾವುದೇ ರಿಸಲ್ಟ್ ತೋರಿಸಲ್ಲ. ಹಿಂಗೆ ಮಳೆ ಮತ್ತೆ ಬಂದಾಗ ಅದೇ ಅವಾಂತರ ಆಗುತ್ತೆ. ಒಟ್ಟಾರೆಯಾಗಿ ಇಲ್ಲಿನ ಜನರ ಪರಿಸ್ಥಿತಿ ಇನ್ನು ಮುಂದೆ ಯಾವ ರೀತಿ ಇರುತ್ತೆ, ಸರ್ಕಾರ ಇದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಬೆಂಗಳೂರಿನಲ್ಲಿ ಈಜಿಪುರದಲ್ಲಿ ಮನೆ ಕಳೆದುಕೊಂಡವರಿಗೆ 2 ವರ್ಷದೊಳಗಾಗಿ ಮನೆ ಕಟ್ಟಿಕೊಡಿ ಅಂತ ಹೈಕೋರ್ಟ್ ಆದೇಶಿಸಿದೆ. ಈಜಿಪುರದಲ್ಲಿ 2002 ಮತ್ತು 2007ರಲ್ಲಿ ಸಂಭವಿಸಿದ ಬೆಂಕಿ ದುರಂತದಲ್ಲಿ ಮನೆ ಕಳೆದುಕೊಂಡಿದ್ದವರು ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ PIL ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಈ ಆದೇಶವನ್ನು ನೀಡಿದೆ. 10 ವರ್ಷಗಳಾದರೂ ಮನೆ ಕಟ್ಟಿಕೊಡದ ಹಿನ್ನೆಲೆಯಲ್ಲಿ ಮನೆ ಬೇಡ ಎಂದು ಹೇಳುತ್ತಿರುವ ಕುಟುಂಬಗಳಿಗೆ 30,000 ರೂಪಾಯಿ ಪರಿಹಾರ ನೀಡಬೇಕು ಅಂತ ಆದೇಶಿಸಿದೆ. ಈಜಿಪುರದ 7 ಎಕರೆ 25 ಗುಂಟೆ ಪ್ರದೇಶದಲ್ಲಿ ಅಂಗನವಾಡಿ, ಸಮುದಾಯ ಭವನ ಹಾಗೂ ಪಾರ್ಕ್ ನಿರ್ಮಿಸಬೇಕೆಂದು ಹೈಕೋರ್ಟ್ ಸೂಚಿಸಿದೆ. ಈ ಪ್ರದೇಶದಲ್ಲಿರುವ ಅತಿಕ್ರಮಣಕಾರರನ್ನು ಪೊಲೀಸರ ನೆರವಿನೊಂದಿಗೆ ಖಾಲಿ ಮಾಡಿಸಿ ಎಂದು ಹೈಕೋರ್ಟ್ ಸೂಚಿಸಿದೆ.